ಮೂಲ ಸಂವಿಧಾನದಲ್ಲಿ 22 ಅಧ್ಯಾಯಗಳು, 395 ವಿಧಿಗಳು ಹಾಗೂ 8 ಅನುಸೂಚಿಗಳಿದ್ದವು. ಸಾಕಷ್ಟು ತಿದ್ದುಪಡಿಗಳ ನಂತರ 25 ಅಧ್ಯಾಯಗಳು, 448 ವಿಧಿಗಳು ಹಾಗೂ 12 ಅನುಸೂಚಿಗಳಿವೆ. ಈ ಸಂವಿಧಾನದ ರಚನೆಗಾಗಿ ಭಾರತ ಸರ್ಕಾರವು ಅಂದಿನ ಕಾಲದಲ್ಲಿ ಖರ್ಚು ಮಾಡಿದ್ದು 64 ಲಕ್ಷ ರೂಪಾಯಿ. ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳಿದಿರಲೇಬೇಕಾದ ಪ್ರಮುಖ ಅಂಶವೆಂದರೆ ಸಂವಿಧಾನದ ಮೊದಲ ಪ್ರತಿ ಅದು ಟೈಪ್ ಅಥವಾ ಮುದ್ರಿತ ಪ್ರತಿ ಆಗಿರಲಿಲ್ಲ. ಅದು ಹಸ್ತಾಕ್ಷರದಿಂದ ರಚಿಸಲಾಗಿದ್ದು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ರಚಿಸಲಾಯಿತು. ಭಾರತ ಸಂವಿಧಾನದ ಮೂಲ ಪ್ರತಿಯನ್ನು ವಿಶೇಷ ಪ್ರೀಮಿಯಂ ತುಂಬಿದ ಕವಚಗಳಲ್ಲಿ ರಚಿಸಲಾಗಿದ್ದು ಅದು ಭಾರತದ ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇದೆ. ಭಾರತ ಸಂವಿಧಾನವನ್ನು ಕೇವಲ ಭಾರತದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಹಲವಾರು ಅಂಶಗಳನ್ನು ಪಡೆಯಲಾಗಿದೆ. ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಸೋವಿಯತ್ ಒಕ್ಕೂಟದಿಂದ ಪಡೆದುಕೊಂಡಿದ್ದಾರೆ. ರಾಜ್ಯ ನಿರ್ದೇಶನ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಅಂಶಗಳನ್ನು ಫ್ರಾನ್ಸ್ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆಯ ಕಾನೂನನ್ನು ಜಪಾನ್ನಿಂದ ಪಡೆದುಕೊಂಡಿದ್ದೇವೆ. ಸಂಸದೀಯ ಸ್ವರೂಪ ಹಾಗೂ ಪೌರತ್ವ ಮೊದಲಾದ ಅಂಶಗಳನ್ನು ಬ್ರಿಟನ್ ಸರ್ಕಾರದಿಂದ ಪಡೆದುಕೊಂಡಿದ್ದೇವೆ. ರಾಜ್ಯ ಒಕ್ಕೂಟದ ಸರ್ಕಾರ ಹಾಗೂ ಕೇಂದ್ರಕ್ಕೆ ರಾಜ್ಯಕ್ಕಿಂತ ಹೆಚ್ಚಿನ ಅಧಿಕಾರವನ್ನು ಕೆನಡಾ ಸರ್ಕಾರದಿಂದ ಪಡೆದುಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳು, ರಾಜ್ಯದ ಒಕ್ಕೂಟ ಮಾದರಿ ಹಾಗೂ ರಾಷ್ಟ್ರಪತಿಗಳ ಅಧಿಕಾರ ಮೊದಲಾದ ಅಂಶಗಳನ್ನು ಅಮೆರಿಕ ಸರ್ಕಾರದಿಂದ ಕೆಲವನ್ನು ಪಡೆದುಕೊಂಡಿದ್ದೇವೆ. ಈ ಹಿಂದೆ ಬ್ರಿಟಿಷರು ಭಾರತ ಸರ್ಕಾರವನ್ನು ಆಳುತ್ತಿದ್ದಂತಹ ಸಂದರ್ಭದಲ್ಲಿನ ಹಲವಾರು ಕಾಯ್ದೆಗಳನ್ನು ಹಾಗೆಯೇ ಉಳಿಸಿಕೊಂಡಿದ್ದೇವೆ, ಕೆಲವನ್ನು ಮಾತ್ರ ಬದಲಾಯಿಸಿಕೊಂಡಿದ್ದೇವೆ. ನಮ್ಮ ಭಾರತದ ಸಂವಿಧಾನವು ವಿಶ್ವದ ಯಾವುದೇ ಸ್ವತಂತ್ರ ರಾಷ್ಟ್ರಗಳಿಗೆ ಹೋಲಿಸಿಕೊಂಡರೆ ಭಾರತದ ಸಂವಿಧಾನವು ಅತಿ ದೊಡ್ಡ ಸಂವಿಧಾನವನ್ನು ಖ್ಯಾತಿಯನ್ನು ಪಡೆದಿದೆ. ಸ್ನೇಹಿತರೆ, ಇದಾಗಿತ್ತು ಗಣರಾಜ್ಯ ದಿನ ಹಾಗೂ ನಮ್ಮ ಭಾರತದ ಸಂವಿಧಾನದ ಕುರಿತಾದ ಮಾಹಿತಿ. ಈ ಗಣರಾಜ್ಯ ದಿನವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹಲವಾರು ಗಣ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ದಿನವೂ ಹೌದು, ಹಾಗೆಯೇ ನಮ್ಮ ದೇಶಕ್ಕೆ ಗೌರವವನ್ನು ಸೂಚಿಸುವ ದಿನವೂ ಹೌದು. ನಮ್ಮ ಸಂವಿಧಾನದ ನೀತಿ ನಿಯಮಗಳನ್ನು ಪಾಲಿಸಿ ನಾವು ಸಂವಿಧಾನಕ್ಕೆ ಬದ್ಧರಾಗಿರೋಣ. ಸಂವಿಧಾನದ ಮೌಲ್ಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸೋಣ. ಏಕೆಂದರೆ ಭಾರತೀಯ ಸಂವಿಧಾನವನ್ನು ಗೌರವಿಸುವುದು ಭಾರತೀಯ ಪ್ರಜೆಗಳಾದ ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಸ್ನೇಹಿತರೆ, ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಉಪಯುಕ್ತಕರವೆನಿಸಿದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಅದರ ಜೊತೆಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.